ಗ್ರಾಮು ಧನಿಯಾ 2 ಸಲ ಹುರ್ಕೊಂತೀನಿ ನಾನು. ಆಗಿದೆ ಈ ಥರ ಕಲರ್ ಚೇಂಜ್ ಆಗಬೇಕು, ಗಮ್ ಅಂತ ವಾಸನೆ ಬರುತ್ತೆ, ಆವಾಗ ಹಾಕೋಬೇಕು. 50 ಗ್ರಾಮು ಜೀರಿಗೆ ಈ ಥರ ಸ್ವಲ್ಪ ಇದು ಹಾಕ್ತವೆ, ಚೆನ್ನಾಗಿ ಗಮ್ ಅಂತ ವಾಸನೆ ಸ್ಮೆಲ್ ಬರುತ್ತೆ. ಹಿಂಗಾದ್ಮೇಲೆ ಎಲ್ಲ ಇದರಲ್ಲಿ ಹಾಕೋಬೇಕು. ಸಾಸಿವೆ 25 ಗ್ರಾಮು, ಮೆಂತ್ಯ 15 ಗ್ರಾಮು, 2 ಒಟ್ಟಿಗೆ ಹಾಕಿ ಹುರಿಬೇಕು. ಸಾಸಿವೆ ಸ್ವಲ್ಪ ಚಟಪಟ ಅನ್ನಬೇಕು, ಅವಾಗ ಅಂದಮೇಲೆ ತೆಗಿಬೇಕು. ಈ ಥರ ಚಟಪಟ ಅನ್ನುತ್ತೆ, ಆವಾಗ ತೆಗಿಬೇಕು. ಮೆಣಸು ಮೆಣಸು 25 ಗ್ರಾಮು, ಅದು ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು. ಮೆಣಸು 25 ಗ್ರಾಮು, ಅದು ಸ್ವಲ್ಪ ಇದಾಗುತ್ತೆ. ಕಡಲೆಕಾಳು 30 ಗ್ರಾಮು, ಕಾಳು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬೇಳೆ ಸಾರು ಇದಾಗುತ್ತೆ, ಅದಕ್ಕೆ ಸಾಕಿದ್ರೆ ಸಾಕು. 30 ಗ್ರಾಮು ಕಡಲೆಕಾಳು, ತೊಗರಿಬೇಳೆ 30 ಗ್ರಾಮು ಹಾಕಿ ಮಾಡಿಕೊಂಡು ಇಟ್ಕೊಂಡಿದ್ದರಿಂದ ಸಾಂಬಾರು ಪುಡಿ ಮನೆಯಾಗಿರೋದ್ರಿಂದ ಸಾಂಬಾರು ಯಾವಾಗ ಬೇಗ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಕಡಲೆಕಾಳು ಹಾಕಿದ್ರೆ ಇಷ್ಟು ಹಿಂಗೆ ಹುರ್ಕೊಂಡ್ರೆ ಸಾಕು. 30 ಗ್ರಾಮ್ ತೊಗರಿಬೇಳೆ, ಸ್ವಲ್ಪ ತೊಗರಿಬೇಳೆ ಹುರ್ಕೊಂಡಿದ್ದಾಯಿತು. ಖಾರ ಮೆಣಸಿನ್ಕಾಯಿ 25 ಗ್ರಾಮು, ಸ್ವಲ್ಪ ಗರಿಗರಿಯಾಗಿ ಒಣಗಿಸಿಟ್ಕೊಂಡಿದ್ದೀನಿ, ಸ್ವಲ್ಪ ಗರಿಗರಿಯಾಗಿ ಹುರ್ಕೋಬೇಕು. ಎಣ್ಣೆ ಹಾಕ್ಬಾರ್ದು, ಹಂಗೆ ಹುರ್ಕೋಬೇಕು. ಇದು ಉದ್ದಿದ್ದಾಕೆ ಖಾರ ಮೆಣಸಿನ್ಕಾಯಿ, ಬೇಳೆ ಮೆಣಸಿನ್ಕಾಯಿ 50 ಗ್ರಾಮು. ಇದು ಸ್ವಲ್ಪ ಟೇಸ್ಟು ಬರುತ್ತೆ, ಕಲರ್ ಬರುತ್ತೆ, ರುಚಿನೂ ಇರುತ್ತೆ. ಅದಕ್ಕೆ ನಾವು ಇದನ್ನೇ ಬಳಸೋದು. ಸ್ವಲ್ಪ ಖಾರ ಬೇಕಂದರೆ ಖಾರ ಮೆಣಸಿನ್ಕಾಯಿ ಹಾಕ್ಕೋಬೋದು. ಇದು ಹುರಿದ ಕರಿಬೇವಿನ ಸೊಪ್ಪು ನಾನು ಆಲ್ರೆಡಿ ಫ್ರಿಜ್ಜಲ್ಲಿ ಒಣಗಿಸಿಟ್ಕೊಂಡಿದ್ದೆ, ಅದು ಸ್ವಲ್ಪ ಹುರಿದು ಹಾಕೋಣ ಅಂತ. ಹದಿನೈದು ಗ್ರಾಮ್ ಹಿಂಗು ಇದರಲ್ಲೇ ಸ್ವಲ್ಪ ಹುರಿದು ಹಾಕೊಳ್ತೀನಿ. ಗಟ್ಟಿ ಹಿಂಗೆ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಗಟ್ಟಿ ಹಿಂಗೆ ಬಿಟ್ಟು ಪುಡಿ ಹಿಂಗೆ ಹಾಕ್ಕೊಂಡಿದ್ದೀನಿ. ಒಂದು ಹಿಡಿ ಉಪ್ಪು, ಮತ್ತು ಅರ್ಶಿನ ಕೊಂಬು. ನಾನು ಅರ್ಶಿನ ಕೊಂಬು ಮಿಷನ್ಗೆ ಹಾಕಿ ಇಲ್ಲಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಅದೇ ಹಾಕ್ಕೊಂಡು ಸಣ್ಣ ಪುಡಿ. ನಾವು ಮನೆಯಲ್ಲೇ ಸ್ವಲ್ಪ ಮಾಡ್ಕೊಂಡಿದ್ರಲ್ಲ ಮಿಕ್ಸಿಗೆ ಹಾಕ್ಕೊಬೋದು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಜಾಸ್ತಿ ಮಾಡೋಂಗಿದ್ರೆ ಮಾತ್ರ. ಅರ್ಶಿನ ಕೊಂಬು 20 ಗ್ರಾಮ್ ಇದ್ದರೆ ನೀವು ಹುರಿದ್ಬಿಟ್ಟು ಹಾಕ್ಬೋದು. ನಾನು ಅರ್ಶಿನ ಕೊಂಬು ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಬಂದಿದ್ದು, ಅದು ಒಂದು 20 ಗ್ರಾಮ್ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಸಾಂಬಾರು ಪುಡಿ ರೆಡಿ. ತಣ್ಣಗಾಗಿದೆ. ಈ ಥರ ಸ್ಟೀಲ್ ಬಾಕ್ಸು ಇಲ್ಲಾಂದರೆ ಕಾಜಿನ ಬಾಟ್ಲು ಇದ್ರಾಗ ಇದು ಮಾಡಿ ಇಟ್ಕೊಂಡ್ರೆ 1 ವರ್ಷದ ತನಕ ಏನಾಗಲ್ಲ. ಇದು ಸಾಂಬಾರು ಪುಡಿ ಅವಾಗವಾಗ ಮಾಡ್ಕೊತೇವೆ ಅಂದರೆ 3 ತಿಂಗಳು 4 ತಿಂಗಳು ಒಂದ್ಸಲ ರುಚಿಯಾದ ಸಾಂಬಾರು ಪುಡಿ ರೆಡಿ.